ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಯುಗಾದಿ ಸ್ಪೆಷಲ್ ನೀರು ಬೇವು ಅಂತ ಮಾಡ್ತೀವಿ ನಮ್ಮ ಕಡೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಹೆಲ್ದಿ ರೆಸಿಪಿ ಇದು, ಬೆಲ್ಲ ಹಾಕಿ ಮಾಡ್ತೀವಿ, ಹಾಗಾಗಿ ಹೆಲ್ದಿ ರೆಸಿಪಿ ಇದು. ಇದನ್ನು ಮಾಡೋಕ್ಕೆ ಇಲ್ಲಿ ನಾನು 1 ಬೌಲಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಮತ್ತು 1 ಬೌಲಷ್ಟು ಬೆಲ್ಲನ ನಾನು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿನ ನಾನು ನೆನೆ ಹಾಕಿ ಇಟ್ಟಿದ್ದೀನಿ. ಇದು ಬಂದು ಮಾವಿನಕಾಯಿನ ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ತುರಿದಿಟ್ಟಿದ್ದೀನಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಣ ದ್ರಾಕ್ಷಿ 2 ರಿಂದ 3 ಏಲಕ್ಕಿ. ಇದು ಬಂದುಬಿಟ್ಟು ಬೇವಿನ ಹೂವು ಅಂತ ಹೇಳಿ. ಎಷ್ಟು ಜನಕ್ಕೆ ಗೊತ್ತಿದೆನೋ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ನಾವು ಇದನ್ನು ಬೇವಿನ ಹೂವನ್ನ ಯುಗಾದಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಿ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿರೋ ಅಂಥ ಪುಟಾಣಿನ ನಾನಿಲ್ಲಿ ಪೌಡರ್ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ನೀವು ಇದನ್ನು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡಿರೋದನ್ನ ನಾನಿಲ್ಲಿ 1 ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಿರೋ ಅಂಥ ಬೆಲ್ಲ ಮತ್ತು 2 ರಿಂದ 3 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲನ ನೀವು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಜಜ್ಜಿಡ್ಕೊಳ್ಳಿ. ದಪ್ಪ ದಪ್ಪ ಉಂಡೆ ಬಂತು ಅಂದರೆ ಬೆಲ್ಲದ್ದು ಮಿಕ್ಸಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಫುಲ್ಲು ಸಣ್ಣಾಗಿ ಬೆಲ್ಲನ ಜಜ್ಜಿಬಿಟ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸಲಕ್ಕೆ ಹಾಕಿದರೆ ಓವರ್ಲೋಡ್ ಆಗಿ ಆವಾಗೂ ನಿಮಗೆ ಮಿಕ್ಸಿ ಪ್ರಾಬ್ಲಮ್ ಆಗುತ್ತೆ. ಮೇನ್ ನಾವು ಬೆಲ್ಲ ಹಾಕಿರೋದ್ರಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಬೆಲ್ಲ ಗಟ್ಟಿಗಿರುತ್ತೆ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಅಷ್ಟನ್ನು ನಾನಿಲ್ಲಿ ಫೈನಾಗಿ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪುಟಾಣಿ ಬೆಲ್ಲ ಎರಡನ್ನೂ ಅಟ್ ಎ ಟೈಮ್ಗೆ ಹಾಕಿ ಮಿಕ್ಸಿ ಮಾಡಬೇಡಿ. ಬೆಲ್ಲ ನೀರು ಬಿಟ್ಬಿಡುತ್ತೆ, ಪುಟಾಣಿ ಬಂದು ನಿಮಗೆ ಫೈನ್ ಪೌಡ್ರ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಪುಟಾಣಿನ ಪೌಡರ್ ಮಾಡಿಕೊಂಡು ಬೆಲ್ಲನ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿರೋಂಥ ಬೇವು ರೆಡಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಮೆತ್ತಗೆ ಬೆಲ್ಲ ಹಾಕಿರೋದ್ರಿಂದ ನಿಮಗೆ ಬೇವು ಮೆತ್ತಗೆ ಬರುತ್ತೆ. ಫಸ್ಟಿಗೆ ಪುಟಾಣಿ ಇರೋದಾಗ ಡ್ರೈ ಆಗಿರುತ್ತೆ, ಬೆಲ್ಲ ಹಾಕಿದ ಮೇಲೆ ನಿಮಗೆ ಮೆತ್ತಗೆ ಬರುತ್ತೆ. ಇವಾಗ ಇದಕ್ಕೆ ನಾವು ತುರಿದಿರೋ ಅಂಥ ಒಣ ಕೊಬ್ಬರಿ ಮತ್ತು ಒಣ ದ್ರಾಕ್ಷಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ತೊಗೊಂಡಿರೋ ಅಂಥ ಬೇವಿನ ಹೂವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬೇವು ರೆಡಿ ಆಯಿತು ನಮಗೆ. ಈ ಬೇವನ್ನ ನಾವು 15 to 20 ಡೇಸ್ ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಕೆಡೋದಿಲ್ಲ. ಇದನ್ನು ಬೇವು ಅಂತ ಕರಿತೀವಿ. ಈ ಬೇವನ್ನು ಇವಾಗ ನೀರು ಬೇವು ಮಾಡ್ತಾ ಇದ್ದೀನಿ. ನೀರು ಬೇವು ಮಾಡಬೇಕು ಅಂತಂದರೆ ಅದು ತುಂಬಾ ಟೇಸ್ಟಾಗಿರುತ್ತೆ, ಇದಕ್ಕಿಂತ ಅದು ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೂ ಕೂಡ ಕೆಲವರು ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ. ಇಲ್ಲ ನಮ್ಗೆ ಇದನ್ನು ತಿನ್ನಂಗೆ ಆಗಲ್ಲ ಅಂತಂದರೆ ನೀವು ನೀರು ಬೇವು ಕೂಡ ಮಾಡ್ಕೊಂಡು ಕುಡೀರಿ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟಿಗೆ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಪೌಡರ್ನ ನಾವು 1 ಬೌಲ್ಗೆ ಹಾಕ್ಕೋಬೇಕಾಗುತ್ತೆ. ಒಂದೇ ಸಲನೇ ಅಷ್ಟನ್ನು ಕಲ್ಸೋಕೆ ಹೋಗಬೇಡಿ, ವೇಸ್ಟ್ ಆಗುತ್ತೆ. ಅವಾಗವಾಗ ಮಾಡಿಕೊಂಡು ಕುಡಿಬೇಕು ಇದನ್ನು, ಹಂಗಂದರೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥ ತಣ್ಣಗಿರೋ ನೀರನ್ನು ಹಾಕ್ಕೋಬೇಕು. ಕೆಲವರು ಇದನ್ನು ನಾರ್ಮಲ್ ನೀರಲ್ಲಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರೆ, ಬಟ್ ನಾನೇನು ಮಾಡಿದ್ದೀನಿ, ನೀರನ್ನೇ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ವಾಟರನ್ನೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಪುಟಾಣಿ ಪೌಡರ್ ಆಗಿರೋದ್ರಿಂದ ಗಂಟಾಗ್ಬಿಡುತ್ತೆ, ಹಾಗಾಗಿ ಯಾವುದೇ ರೀತಿ ಗಂಟಿಲ್ಲದೆ ಥರ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಕಲಿಸಿದ ಆದಮೇಲೆ ನಾವು ಸ್ವಲ್ಪ ಹುಣಸೆ ಹುಳಿನ ಬಿಡಬೇಕಾಗತ್ತೆ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನ ಬಿಡ್ತೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ಅದ್ರ ಮೇಲೆ ಹುಣಸೆ ಹುಳಿನ ನೀವು ಹಾಕ್ಕೊಳ್ಳಿ. ಮತ್ತು ತುರಿದಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ದಿಯಾಗಿರೋಂಥ ತಂಪಾಗಿರೋಂಥ ನೀರು ಬೇವು ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನೀರು ಬೇವು ರೆಡಿ ಆಯಿತು, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.